ಈ ಒಂದು ಕ್ಲಾಸಲ್ಲಿ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ನೋಡೋಣ ಏನೆಲ್ಲ ಇದೆ ಅಂತ. ನೋಡಿ, ವಿ ಆರ್ ಆಲ್ ನೋ ದಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ದಿ ಸುಪ್ರೀಂ ಲಾ ಆಫ್ ಇಂಡಿಯಾ ಅಂತ ಕರಿತೀವಿ. ನಮ್ಮ ಇಂಡಿಯಾ ಲ್ಯಾಂಡ್ ಅಲ್ಲಿ ಸುಪ್ರೀಂ ಲಾ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಿ ಆರ್ ಆಲ್ ನೋ ದಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವು ಅಡಾಪ್ಟನ್ನ ಮಾಡ್ಕೊಂಡಿದ್ವಿ ಯಾವಾಗ 26 ನವೆಂಬರ್ 1949, ಬಟ್ ಕೇಮ್ ಇನ್ ಟು ಫೋರ್ಸ್ ಯಾವಾಗ 26 ಜನವರಿ 1950. We are all know that it is one of the world lengthiest written constitution ಅಂತಾನೆ ಕರಿತೀವಿ. ಆಸ್ ವೆಲ್ ಆಸ್ ಇಂಡಿಯಾದ ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಯೂನಿಕ್ ಡೈವರ್ಸಿಟಿಯನ್ನ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನೆಲ್ಲ ಫೀಚರ್ಸ್ ಇದೆ ಅಂತ ನೋಡಿ. ವಿ ಆರ್ ಆಲ್ ನೋ ದಟ್ ಇಟ್ ಈಸ್ ಒನ್ ಆಫ್ ದಿ ಲೆಂಥಿಯಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್. ಇಟ್ ಪ್ರೆಸೆಂಟ್ ಅರೌಂಡ್ 170 ಆರ್ಟಿಕಲ್ಸ್ ಇದೆ. ಇಟ್ ಪ್ರೆಸೆಂಟ್ 12 ಶೆಡ್ಯೂಲ್ಸ್ ಇದೆ, 25 ಪಾರ್ಟ್ಸ್ ಇದೆ. ವಿ ಆರ್ ಆಲ್ ನೋ ದಟ್ ಪ್ರೀವಿಯಸ್ ಅಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಎಷ್ಟಿತ್ತು 395 ಆರ್ಟಿಕಲ್, 8 ಶೆಡ್ಯೂಲ್ ಇತ್ತು. ವೆರಿ ಇಂಪಾರ್ಟೆಂಟ್ ಆಗಿ 22 ಪಾರ್ಟ್ಸ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ. ಬಟ್ ಎಟ್ ಪ್ರೆಸೆಂಟ್ ಎಷ್ಟಾಗಿದೆ ಅರೌಂಡ್ 470 ಆರ್ಟಿಕಲ್, 12 ಶೆಡ್ಯೂಲ್, 25 ಪಾರ್ಟ್ಸ್ ಆಗಿದೆ. ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೋದು ಇನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಹೌ ಮೆನಿ ಆರ್ಟಿಕಲ್ಸ್ ವರ್ ದೇರ್ ಅಂತ. ಅವಾಗ ನೆನಪಲ್ಲಿ ಇಟ್ಕೊಬೇಕು 395. ಇನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಎಷ್ಟು ಶೆಡ್ಯೂಲ್ ಇತ್ತು ಅಂದ್ರೆ 8 ಶೆಡ್ಯೂಲ್. ಎಟ್ ಪ್ರೆಸೆಂಟ್ ಅಂತ ಕೇಳಿದಾಗ 12 ಶೆಡ್ಯೂಲ್, ಪಾರ್ಟ್ಸ್ ಎಷ್ಟಿದೆ 25 ಪಾರ್ಟ್ಸ್ ಇರೋದನ್ನ ನೋಡಬಹುದು. ಇಟ್ ಆಲ್ ಕವರ್ಸ್ ಈ ಒಂದು ಕಾನ್ಸ್ಟಿಟ್ಯೂಷನ್ ಯೂನಿಯನ್, ಸ್ಟೇಟ್, ಲೋಕಲ್ ಗವರ್ನೆನ್ಸ್ ಎಲ್ಲದನ್ನು ಕೂಡ ಏನಾಗಿದೆ ಕವರ್ ಆಗಿದೆ. ಓಕೆ, ದ ಫಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದು? ಲೆಂಥಿಯಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಸೆಕೆಂಡ್ ಒಂದೇನು? ಬ್ಲೈಂಡ್ ಆಫ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ನೋಡಿ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಜಿಡ್ ಕೂಡ ಹೌದು, ಫ್ಲೆಕ್ಸಿಬಲ್ ಕೂಡ ಹೌದು. ರಿಜಿಡ್ ಯಾಕಪ್ಪ ಅಂದ್ರೆ ಎಲ್ಲ ಅಮೆಂಡ್ಮೆಂಟ್ ಅನ್ನು ನಾವು ಈಸಿಯಾಗಿ ಮಾಡೋಕ್ಕಾಗಲ್ಲ. ಯಾವುದನ್ನು ಕೂಡ ಲಾನ ಅಷ್ಟು ಈಸಿಯಾಗಿ ಆಕ್ಟ್ನ ಚೇಂಜ್ ಮಾಡೋಕ್ಕಾಗಲ್ಲ, ಥ್ರೂ ಅಮೆಂಡ್ಮೆಂಟ್ ಹೋಗ್ಬೇಕು. ಫ್ಲೆಕ್ಸಿಬಲ್ ಕೂಡ ಏನು ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ಅಮೆಂಡ್ಮೆಂಟ್ ಈಸಿಯಾಗಿ ಲಾನ ನಾವು ಏನ್ ಮಾಡ್ಬೋದು, ಚೇಂಜ್ ಅನ್ನ ಮಾಡ್ಬೋದು. ವಿ ಆರ್ ಆಲ್ ನೋ ದಟ್ ಆರ್ಟಿಕಲ್ 368 ಟಾಕ್ಸ್ ಅಬೌಟ್ ಅಮೆಂಡ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಸಿಂಪಲ್ ಮೆಜಾರಿಟಿ ಫ್ಲೆಕ್ಸಿಬಿಲಿಟಿ ಅಂದ್ರೆ ಇಟ್ಸ್ ಅ ಮ್ಯಾಟರ್. ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಸ್ಟೇಟ್ ರೆಕ್ಟಿಫಿಕೇಶನ್ ಅನ್ನ ತಗೊಬೇಕಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಇಟ್ ಈಸ್ ಸ್ಟೇಟ್ ರೆಕ್ಟಿಫಿಕೇಶನ್ ಯಾವಾಗ ಬರುತ್ತೆ ಅಂದ್ರೆ ಇಟ್ಸ್ ರಿಲೇಟೆಡ್ ಟು ಮ್ಯಾಟರ್ ಆಫ್ ಸ್ಟೇಟ್ ರಿಲೇಟೆಡ್ ಯಾವ್ದಾದ್ರು ಮ್ಯಾಟರ್ಸ್ ಇದ್ರೆ ಏನ್ ಮಾಡ್ಬೇಕಾಗುತ್ತೆ, ಸ್ಟೇಟ್ ರೆಕ್ಟಿಫಿಕೇಶನ್ ತಗೊಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಥ್ರೂ ನಾವೇನನ್ನ ಮಾಡ್ತೀವಿ, ನಾವು ಏನ್ ಮಾಡ್ಬೋದು, ನಾವು ಲಾನ ಇಂಪ್ಲಿಮೆಂಟ್ ಅನ್ನ ಮಾಡೋದಕ್ಕೆ ಚಾನ್ಸ್ ಇದೆ. ನೆಕ್ಸ್ಟ್ ಏನಿದೆ? ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ ಇದೆ. ಫೆಡರಲ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಯೂನಿಯನ್ ಅಂಡ್ ಸ್ಟೇಟ್ ಗವರ್ನಮೆಂಟ್ಸ್ ನಮ್ಮಲ್ಲಿ ಇದೆ. ಹಂಗಾಗಿ ಎಲ್ಲ ಹೈಯೆಸ್ಟ್ ಒಂದು ಸ್ಟ್ರಾಂಗೆಸ್ಟ್ ಪಾರ್ಟ್ ಯಾರಿಗಿದೆ ಅಂದ್ರೆ ಯೂನಿಯನ್ ಗವರ್ನಮೆಂಟ್ ಹ್ಯಾವ್ ಹೈಯೆಸ್ಟ್ ಪವರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನಿದೆ? ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ನಮ್ಮ ಇಂಡಿಯಾದಲ್ಲಿ ನಾವು UK ಇಂದ ಬಾರೋವನ್ನ ಮಾಡಿದ್ದೀವಿ. ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಈಸ್ ಹೆಡೆಡ್ ಬೈ ಹೂಮ್? ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಇದೆ ಹೆಡ್ ಆಫ್ ದಿ ಗವರ್ನಮೆಂಟ್ ಅಂತ ಕರಿಬಹುದು. ಈಸ್ ದಿ ರೆಸ್ಪಾನ್ಸಿಬಲ್ ಫಾರ್ ಲೋಕಸಭಾ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ? ಸೆಕ್ಯುಲರ್ ಸ್ಟೇಟ್. ಸೆಕ್ಯುಲರ್ ಸ್ಟೇಟ್ ಅಂದ್ರೆ ಆಲ್ ವಿ ರೆಸ್ಪೆಕ್ಟ್ ಆಲ್ ರಿಲಿಜಿಯನ್. ಇಲ್ಲಿ ನಮ್ದು ಯಾವುದೇ ರೀತಿ ಏನಿಲ್ಲ, ಸ್ಟೇಟ್ ರಿಲಿಜಿಯನ್ ಅಥವಾ ನ್ಯಾಷನಲ್ ರಿಲಿಜಿಯನ್ ಇಲ್ಲ. ನಮ್ಗೆ ಗೊತ್ತಿದೆ ಪ್ರಿಯಾಂಬಲ್ ಅಲ್ಲಿ ಸೆಕ್ಯುಲರ್ ವರ್ಡ್ ಅನ್ನ ಆಡ್ ಅನ್ನ ಮಾಡಿದೀವಿ. ಯಾವಾಗ 1976 ಅಲ್ಲಿ 42nd ಅಮೆಂಡ್ಮೆಂಟ್ ಅನ್ನ ಮಾಡಿ. ಇಂಡಿಯಾ ಡೋಂಟ್ ಹ್ಯಾವ್ ಎನಿ ನ್ಯಾಷನಲ್ ರಿಲಿಜಿಯನ್. ನೆಕ್ಸ್ಟ್ ಏನಿದೆ? ಇಂಡಿಪೆಂಡೆಂಟ್ ಅಂಡ್ ಇಂಟಿಗ್ರೇಟೆಡ್ ಜುಡಿಷಿಯರಿ. ನಮ್ಮಲ್ಲಿ ಸಿಂಗಲ್ ಜುಡಿಷಿಯರಿ ಸಿಸ್ಟಮ್ ಇದೆ. ಹೈಯೆಸ್ಟ್ ಜುಡಿಷಿಯರಿ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ಅದು ಸುಪ್ರೀಂ ಕೋರ್ಟ್. ಹಂಗಾಗಿ ಇಲ್ಲಿ ಯೂನಿಫಾರ್ಮಿಟಿ ಆಫ್ ಲಾ ಇದೆ, ಜುಡಿಷಿಯಲ್ ರಿವ್ಯೂ ಇದೆ. ನೆಕ್ಸ್ಟ್ ಏನಿದೆ? ಫಂಡಮೆಂಟಲ್ ರೈಟ್ಸ್ ಅಂಡ್ DPSP. ಫಂಡಮೆಂಟಲ್ ರೈಟ್ಸ್ ಯಾವ ಪಾರ್ಟ್ ಅಲ್ಲಿ ಇದೆ? ಪಾರ್ಟ್ 3 ಆರ್ಟಿಕಲ್ 12 to 35 ಟಾಕ್ಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಇಂಡಿವಿಜುವಲ್ ಲಿಬರ್ಟಿ ಬಗ್ಗೆ ಮಾತಾಡಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಅದೇ DPSP ಪಾರ್ಟ್ 4 ಅಲ್ಲಿ ಎಕ್ಸ್ಪ್ಲೈನ್ ಅನ್ನ ಮಾಡುತ್ತೆ. ಆರ್ಟಿಕಲ್ 36 ಇಂದ 51 ವರೆಗೂ ಕೂಡ DPSPನ ನೋಡ್ತೀವಿ. ಇದು ವೆಲ್ಫೇರ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ. ಫಂಡಮೆಂಟಲ್ ರೈಟ್ಸ್ಗೂ DPSಗೆ ಏನು ಡಿಫ್ರೆನ್ಸ್ ಇದಪ್ಪ ಅಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ಸ್ ಇಸ್ ಜಸ್ಟಿಕೇಬಲ್ ಇನ್ ನೇಚರ್. ಇದು ಏನೋ ನಾನ್ ಜಸ್ಟಿಕೇಬಲ್. DPSP ವೈಲೇಟ್ ಆದರೆ ವಿ ಕಾಂಟ್ ಗೋ ಟು ದಿ ಕೋರ್ಟ್ ಅಂಡ್ ಆಸ್ಕ್, ಯಾಕಂದ್ರೆ ಅದು ನಾನ್ ಜಸ್ಟಿಕೇಬಲ್ ಇನ್ ನೇಚರು ಆಗಿದೆ. ನೆಕ್ಸ್ಟ್ ಏನಿದೆ? ಸಿಟಿಸನ್ಶಿಪ್. ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ USA ಥರ ಡ್ಯುಯಲ್ ಸಿಟಿಸನ್ಶಿಪ್ಪು ಇಲ್ಲ. ಏನಿದೆ? ನಮಗೆ ಸಿಂಗಲ್ ಸಿಟಿಸನ್ಶಿಪ್ಪು ಇರುವಂಥದ್ದು. ನಮ್ಮಲ್ಲಿ ಏನಿದೆ? ಸಿಂಗಲ್ ಸಿಟಿಸನ್ಶಿಪ್ಪು. US ಅಲ್ಲಿ ಏನಿದೆ? ಏನು
ಡ್ಯುಯಲ್ ಸಿಟಿಸನ್ಶಿಪ್ ಇದೆ ಇಂಡಿಯಾದಲ್ಲಿ. ಅಂದರೆ ಏನೋ ಸ್ಟೇಟ್ಗೊಂದು ಸಿಟಿಸನ್ಶಿಪ್ಪು, ನೇಷನ್ಗೊಂದು ಸಿಟಿಸನ್ಶಿಪ್ಪು. ಬಟ್ ಇಂಡಿಯಾದಲ್ಲಿ ಆ ಥರ ಇಲ್ಲ. ಸ್ಟೇಟು ಮತ್ತು ಇಂಡಿಯಾಗೆ ಎಲ್ಲ ಸೇರಿ ಒಂದೇ ಏನೋ ಸಿಟಿಸನ್ಶಿಪ್ಪು, ಅದೇ ಸಿಂಗಲ್ ಸಿಟಿಸನ್ಶಿಪ್ಪು. ಏನನ್ನು ಎನ್ಶೋರನ್ನು ಮಾಡುತ್ತೆ ಇದು? ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿನ ಎನ್ಶೋರನ್ನು ಮಾಡುತ್ತೆ. ನೆಕ್ಸ್ಟ್ ಏನಿದೆ? ಎಮರ್ಜೆನ್ಸಿ ಪ್ರಾವಿಷನ್ಸ್ ನಾವು ನೋಡ್ತೀವಿ. ಎಮರ್ಜೆನ್ಸಿನ ಹಾಕೋಕ್ಕೆ ಯಾರಿಗೆ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡುವಂಥದ್ದು ಯಾರು? ಪ್ರೆಸಿಡೆಂಟ್. ಇಲ್ಲಿ 3 ಟೈಪ್ಸ್ ಆಫ್ ಎಮರ್ಜೆನ್ಸಿನ ನಾವು ನೋಡ್ತೀವಿ. ಆರ್ಟಿಕಲ್ 352 ಟಾಕ್ಸ್ ಅಬೌಟ್ ನ್ಯಾಷನಲ್ ಎಮರ್ಜೆನ್ಸಿ. ಆರ್ಟಿಕಲ್ 356 ಸ್ಟೇಟ್ ಎಮರ್ಜೆನ್ಸಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಪ್ರೆಸಿಡೆನ್ಷಿಯಲ್ ರೂಲ್ ಅಂತಲೂ ಕೂಡ ಕರಿತೀವಿ. ಆರ್ಟಿಕಲ್ 360 ಫಿನಾನ್ಷಿಯಲ್ ಎಮರ್ಜೆನ್ಸಿನ ನೋಡ್ತೀವಿ. ಇದುವರೆಗೂ ಕೂಡ ನಮ್ಮ ಇಂಡಿಯಾದಲ್ಲಿ ಯಾವ ಎಮರ್ಜೆನ್ಸಿ ಆಗಿಲ್ಲ. ಈ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅನ್ನೋದು ಆಗಿಲ್ಲ ಇಂಡಿಯಾದಲ್ಲಿ. ಓಕೆ, ನೆಕ್ಸ್ಟ್ ಏನಿದೆ? ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ? ವಿ ಆರ್ ಆಲ್ ನೋ ದಟ್ ಆಫ್ಟರ್ 18 ಇಯರ್ಸ್ ಆಫ್ ಏಜ್ ಆದಮೇಲೆ ವಿ ಹ್ಯಾವ್ ಪವರ್ ಟು ವೋಟ್. ಲೋಕಸಭಾ ಎಲೆಕ್ಷನ್ಸ್ ಆಗಿರ್ಬೋದು, ರಾಜ್ಯಸಭಾ ಎಲೆಕ್ಷನ್ಸ್ ಆಗ್ಬೋದು, ಅದಕ್ಕೆ ಲೋಕಲ್ ಎಲೆಕ್ಷನ್ಸ್ ಆಗಿರ್ಬೋದು. ಲೋಕಲ್ ಎಲೆಕ್ಷನ್ ಇಸ್ ನಥಿಂಗ್ ಬಟ್ ಪಂಚಾಯತ್ ರಾಜ್ ಅಥವಾ ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಆಗಿರ್ಬೋದು. ಇದೆಲ್ಲದಕ್ಕೂ ಕೂಡ ವೋಟ್ ಮಾಡೋಕ್ಕೆ 18 ಇಯರ್ಸ್ ಆ್ಯಂಡ್ ಅಬೋ ಆಗಿದ್ರೆ ನಾವು ಏನು ಮಾಡ್ಬೋದು? ವೋಟನ್ನು ಮಾಡ್ಬೋದು. ನೆಕ್ಸ್ಟ್ ಏನಿದೆ? ಇಂಡಿಪೆಂಡೆಂಟ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ನಮ್ಮಲ್ಲಿ ಇಂಡಿಪೆಂಡೆಂಟ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದೆ. ಎಕ್ಸಾಂಪಲ್ ಯಾವುದು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, UPSC. ಇವೆಲ್ಲವೂ ಕೂಡ ಏನು? ಇಂಡಿಪೆಂಡೆಂಟ್ ಬಾಡಿ. ಇವು ಏನು ಮಾಡುತ್ತೆ? ವಿತೌಟ್ ಇನ್ಫ್ಲುಯೆನ್ಸ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ, ಎನಿ ಪರ್ಸನ್ಸು ಏನನ್ನ ಮಾಡ್ತಾರೆ? ತನ್ನ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಫ್ರೀ ಆ್ಯಂಡ್ ಫೇರ್ ಗವರ್ನೆನ್ಸನ್ನು ನಡೆಸೋಕ್ಕೋಸ್ಕರ ಇಂಡಿಪೆಂಡೆಂಟ್ ಬಾಡೀಸ್ಗಳಿರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಏನು? ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಾರೋಡ್ ಫೀಚರ್. ಯಾಕೆಂದರೆ UK ಇಂದ ನಾವು ಪಾರ್ಲಿಮೆಂಟರಿ ಸಿಸ್ಟಮು, ರೂಲ್ ಆಫ್ ಲಾನ ಬಾರೋ ಮಾಡಿದ್ದೀವಿ. USA ಇಂದ ಫಂಡಮೆಂಟಲ್ ರೈಟ್ಸ್, ಜುಡಿಷಿಯಲ್ ರಿವ್ಯೂನ ಬಾರೋ ಮಾಡಿದ್ದೀವಿ. ಕೆನಡಾದಿಂದ ಫೆಡರಲ್ ಸಿಸ್ಟಮು ವಿತ್ ಸ್ಟ್ರಾಂಗ್ ಸೆಂಟರನ್ನು ಬಾರೋ ಮಾಡಿದ್ದೀವಿ. USSR ಇಸ್ ನಥಿಂಗ್ ಬಟ್ ಪ್ರೆಸೆಂಟ್ ರಷ್ಯಾ. ಇದನ್ನು ನಾವು ಫಂಡಮೆಂಟಲ್ ಡ್ಯೂಟೀಸ್ ಮತ್ತು 5 ಇಯರ್ ಪ್ಲಾನ್ಸ್ನ ನಾವು ಬಾರೋ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಏನಿದೆ? ಇನ್ನೊಂದು ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ಡ್ಯೂಟೀಸ್ನ ನೋಡ್ತೀವಿ. ಫಂಡಮೆಂಟಲ್ ಡ್ಯೂಟಿ ಕೆನಾಟ್ ಬಿ ಸೀನ್ ಇನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. 42nd ಅಮೆಂಡ್ಮೆಂಟ್ 1976 51A ಆರ್ಟಿಕಲ್ 51A ಆ್ಯಡನ್ನು ಮಾಡಿ ನಾವು ಫಂಡಮೆಂಟಲ್ ಡ್ಯೂಟೀಸ್ನ ಏನು ಮಾಡಿದ್ವಿ? ಆ್ಯಡನ್ನು ಮಾಡಿದ್ವಿ. ಎಕ್ಸಾಮಲ್ಲಿ ಕೇಳ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ವರ್ ಇನ್ ದಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ. ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಅದು ಇರಲಿಲ್ಲ. 42nd ಅಮೆಂಡ್ಮೆಂಟನ್ನು ಮಾಡಿ ನಾವು ಆ್ಯಡನ್ನು ಮಾಡಿರೋಂಥದ್ದು. 3 ಟೈರ್ ಗೌರ್ನಮೆಂಟು. 73rd ಮತ್ತು 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಏನು ಮಾಡುತ್ತೆ? 3 ಟೈರ್ ಗೌರ್ನಮೆಂಟ್ ಇಸ್ ನಥಿಂಗ್ ಬಟ್ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಅಗೇನ್ ಜಿಲ್ಲಾ ಪಂಚಾಯಿತಿ. ಈ 3 ಟೈರ್ ಗೌರ್ನಮೆಂಟ್ನ ನಾವು ಎಲ್ಲಿ ನೋಡ್ತಿದ್ದೀವಿ? 73rd 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಟಾಕ್ಸ್ ಅಬೌಟ್ ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡುತ್ತೆ. 74th ನಮ್ಮ ಮುನ್ಸಿಪಾಲಿಟೀಸ್ ಬಗ್ಗೆ ಏನು ಮಾಡುತ್ತೆ? ಎಕ್ಸ್ಪ್ಲೈನನ್ನು ಮಾಡುತ್ತೆ. ನೆಕ್ಸ್ಟ್ ಏನಿದೆ? ಕೋಆಪರೇಟಿವ್ ಸೊಸೈಟಿ. ಇದು ಕೋಆಪರೇಟಿವ್ ಸೊಸೈಟೀಸ್ನ ನಾವು ಆ್ಯಡ್ ಮಾಡಿದ್ದು 97th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ. ಪಾರ್ಟ್ 9B ನಾವು ಏನು ಮಾಡಿದ್ದೀವಿ? ಇಲ್ಲಿ ಆ್ಯಡನ್ನು ಮಾಡಿದ್ದೀವಿ. ಇಷ್ಟು ಕೂಡ ಏನು? ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ, ನೆನಪಲ್ಲಿ ಇಟ್ಕೊಂಡಂಗೆ. ಇಟ್ ಈಸ್ ಒನ್ ಆಫ್ ದಿ ಲೆಂತಿಯೆಸ್ಟ್ ಕಾನ್ಸ್ಟಿಟ್ಯೂಷನು. ಇದು ರಿಜಿಡು ಕೂಡ ಹೌದು, ಫ್ಲೆಕ್ಸಿಬಲ್ಲು ಕೂಡ ಇದು. ಫೆಡರಲ್ ವಿತ್ ಯುನಿಟರಿ ಬಯಾಸ್. ಓಕೆ, ನೆಕ್ಸ್ಟ್ ಏನಿದೆ? ಪಾರ್ಲಿಮೆಂಟರಿ ಸಿಸ್ಟಮ್, ಸೆಕ್ಯುಲರ್ ಆ್ಯಂಡ್ ಸಿಂಗಲ್ ಸಿಟಿಸನ್ಶಿಪ್, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP, ಎಮರ್ಜೆನ್ಸಿ ಪ್ರಾವಿಷನ್. ಓಕೆ, ನಿಮ್ಗೆಲ್ರಿಗೂ ಕೂಡ ಕ್ವೆಶನ್ ಇದೆ. ಈ ಒಂದು ವಿಡಿಯೋನ ಪಾಸನ್ನು ಮಾಡಿ ಆನ್ಸರನ್ನು ಮಾಡಿ. ಆಲ್ರೆಡಿ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಿದೆ ಕ್ವೆಶನು? ವಿಚ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಇನ್ಸ್ಪೈರ್ಡ್ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ? ಅಂದರೆ ಏನು? ಫಂಡಮೆಂಟಲ್ ರೈಟ್ಸ್ನ ಯಾವ ಕಾನ್ಸ್ಟಿಟ್ಯೂಷನಿಂದ ಬಾರೋವನ್ನು ಮಾಡಿದ್ದೀವಿ ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಾಸ್ ಮಾಡಿ ಆನ್ಸರನ್ನು ಮಾಡಿ. ನೆಕ್ಸ್ಟ್ ಏನಿದೆ? ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ದಿ ನ್ಯಾಷನಲ್ ಎಮರ್ಜೆನ್ಸಿ? ನ್ಯಾಷನಲ್ ಎಮರ್ಜೆನ್ಸಿನ ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಆಗಿದೆ ಅಂತ ಆಲ್ರೆಡಿ ಇದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನೋಡಿಕೊಂಡು ಏನು ಮಾಡಿ? ಆನ್ಸರನ್ನು ಮಾಡ್ತಾ ಹೋಗಿ ಏನೆಲ್ಲ ಇದೆ ಅಂತ. ಓಕೆ, ಆನ್ಸರ್ ಮಾಡಿದ್ದೀರಿ ಅಂತ ಅನ್ಕೊತೀನಿ. ವಿ ಆರ್ ಆಲ್ ನೋ ದಟ್ ಆನ್ಸರ್ಸ್ಗಳು ನಿಮ್ಗೆ ಗೊತ್ತಿದೆ. USA ಇಂದ ನಾವು ಏನು ಬಾರೋ ಮಾಡಿದ್ದೀವಿ? ಫಂಡಮೆಂಟಲ್ ರೈಟ್ಸ್ನ ಬಾರೋ ಮಾಡಿದ್ದೀವಿ. ಆರ್ಟಿಕಲ್ 352 ಟಾಕ್ಸ್ ಅಬೌಟ್ ನ್ಯಾಷನಲ್ ಎಮರ್ಜೆನ್ಸಿ. ಓಕೆ, ಫೈನಲಿ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು? ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಯೂನಿಕ್, ಬ್ಲೈಂಡ್ ಆ್ಯಂಡ್ ಬಾರೋಡ್ ಆ್ಯಂಡ್ ಇಂಡಿಜಿನಿಯಸ್ ಫ್ಯೂಚರ್. ಎಲ್ಲದೂ ಕೂಡ ಬಾರೋಡ್ ಅಲ್ಲ, ನಮ್ಮದೇ ಆದಂಥ ಸ್ವಂತ ಇಂಡಿಜಿನಿಯಸ್ ಫೀಚರ್ಸ್ನೂ ಕೂಡ ನಾವೇನು ಆ್ಯಡನ್ನು ಮಾಡಿದ್ದೀವಿ. ಇಂಡಿಯಾದಂಥ ನೇಷನ್ಗೆ ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಇಲ್ಲಿ ತುಂಬಾ ಏನಿದೆ? ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ, ಡಿಫ್ರೆಂಟ್ ಕಲ್ಚರ್ ಇದೆ. ಎಲ್ಲದನ್ನು ಕೂಡ ಯೂನಿಟಿನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ದೇ ಆಲ್ಸೋ ಟೇಕ್ ಕೇರ್ ಆಫ್ ಯೂನಿಟಿ ಇನ್ ಡೈವರ್ಸಿಟಿ, ಇಸ್ ಆಲ್ಸೋ ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ಸಿಟಿಸನ್ಸ್ ಅಂತಲೇ ಹೇಳ್ಬೋದು.
ಇಷ್ಟು ಕೂಡ ಏನಾಗಿತ್ತು ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿತ್ತು.